ಜರ್ಮನಿಯಲ್ಲಿ ಇಲ್ವಾ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ? ದುಬೈನಲ್ಲಿ ಪ್ರಜ್ವಲ್ ಇರುವ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಸಿಕ್ಕಿದೆ. ಜರ್ಮನಿಯಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗಿದ್ದು, ಜರ್ಮನಿಯಿಂದ ಟಿಕೆಟ್ ಕೂಡ ಬುಕ್ ಆಗಿತ್ತು. ಆ ಒಂದು ಡೀಟೇಲ್ಸ್ ಕೂಡ ಲಭ್ಯವಾಗಿತ್ತು. ಇದೀಗ ಪ್ರಜ್ವಲ್ ಜರ್ಮನಿಯಲ್ಲಿ ಇಲ್ಲ, ದುಬೈನಲ್ಲಿದ್ದಾರೆ ಅನ್ನೋ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಸಿಕ್ಕಿರುವ ರೀತಿ ಕಾಣಿಸ್ತಾ ಇದೆ. ದುಬೈನ ಅಪಾರ್ಟ್ಮೆಂಟ್ ನಲ್ಲಿ ಪ್ರಜ್ವಲ್ ಇರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ಪ್ರಜ್ವಲ್ಗೆ ಹಾಸನದ ಕೆಲ ಯುವಕರು ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಪ್ರಜ್ವಲ್ ದುಬೈನಲ್ಲಿ ಇರೋದು ಸರ್ಕಾರಕ್ಕೆ ತಿಳಿತಾ ಇದ್ದಂತೆ ವಿಡಿಯೋ ಹರಿಬಿಟ್ರು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ. ಮೊನ್ನೆಷ್ಟೇ ವಿಡಿಯೋ ಹರಿಬಿಟ್ಟಿದ್ರಲ್ಲ, ಅದರ ಹಿಂದೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಆ ರೀತಿ ವಿಡಿಯೋ ಮಾಡಿದ್ರಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಇರುವಂತಹ ಪ್ರಕರಣದಲ್ಲಿ ಬಂಧನದ ಭೀತಿ ಹೆಚ್ಚಿದೆ. ಹೀಗಾಗಿ ಜರ್ಮನಿಯಲ್ಲಿ ಇಲ್ವಾ, ಹಾಸನದಲ್ಲಿದ್ದಾರಾ ಹಾಸನ ಸಂಸದ ದುಬೈಯಲ್ಲಿದ್ದಾರಾ? ಪ್ರಜ್ವಲ್ ದುಬೈನಲ್ಲಿರೋ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಲಾಗಿದ್ದು, ವಿದೇಶದಲ್ಲಿ ಇದ್ದುಕೊಂಡೇ ವಿಡಿಯೋವನ್ನ ಹರಿಬಿಟ್ಟಿದ್ದು. ಆದರೆ ವಿದೇಶದಲ್ಲಿ ಎಲ್ಲಿ ಅಂತ ಪ್ರಶ್ನೆ ಬಂದಾಗ ಜರ್ಮನ್ ಅಂತ ಭಾಸವಾಗುವ ರೀತಿಯಲ್ಲಿ ಕೆಲವೊಂದು ದಾಖಲೆಗಳು ಸಿಕ್ಕಿತ್ತು. ಆದರೆ ಜರ್ಮನಿಯಲ್ಲಿ ಇಲ್ಲ, ಬದಲಿಗೆ ದುಬೈನಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಇಲ್ಲಿ ಮ್ಯೂನಿಕ್ ಟು ಬೆಂಗಳೂರು ಫ್ಲೈಟ್ ಟಿಕೆಟ್ ಬುಕ್ ಆಗಿರೋದು ನೋಡಿದ್ರೆ ದುಬೈನಲ್ಲಿ ಇಲ್ಲ ಅಂತ ಹೇಳಬಹುದು. ಆದರೆ ಇಲ್ಲಿ ಇನ್ನೊಂದು ಮಾಹಿತಿ ಪ್ರಕಾರ, ರಾಜ್ಯ ಸರ್ಕಾರಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ದುಬೈನಲ್ಲಿ ಇದ್ದಾರೆ. ಅದಕ್ಕೆ ಹಾಸನದ ಹುಡುಗರು ಒಂದಷ್ಟು ಜನ ಪ್ರಜ್ವಲ್ ರೇವಣ್ಣ ಅವರ ಆಪ್ತರು ಸಹಾಯ ಮಾಡ್ತಾ ಇದ್ದಾರೆ ಅವರ ಸೇಫ್ಟಿಗೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಸನದ ಕೆಲ ಯುವಕರು ಪ್ರಜ್ವಲ್ ರೇವಣ್ಣಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಬೆಂಬಲಿಗರು ಒಂದಷ್ಟು ಜನ ಪ್ರಜ್ವಲ್ ರೇವಣ್ಣ ಇಲ್ಲಿ SIT ಕೈಯಲ್ಲಿ ಸಿಕ್ಕಾಕೊಳ್ದಿರೋ ರೀತಿಯಲ್ಲಿ, ಬಂಧನ ಆಗದಿರೋ ರೀತಿಯಲ್ಲಿ, ಈ ಪ್ರಕರಣದಿಂದ ಎಷ್ಟು ಸುಲಭವಾಗಿ ಪಾರಾಗೋದಕ್ಕೆ ಸಾಧ್ಯ ಆಗುತ್ತೋ ಆ ರೀತಿಯಲ್ಲಿ ಒಂದಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ವೈಯಕ್ತಿಕ ಮಾಹಿತಿ, ಇಮೇಲ್ ಅಡ್ರೆಸ್ ಅನ್ನು ಕೊಟ್ಟಿಲ್ಲ, ಈ ರೀತಿ ಒಂದು ಪ್ರಜ್ವಲ್ ಬುಕ್ ಮಾಡಿರುವಂತಹ ಟಿಕೆಟ್ ಅಂತ ಹೇಳಿ ಫೋನ್ ನಂಬರ್ ಕೊಟ್ಟಿಲ್ಲ, ಇಮೇಲ್ ID ಕೊಟ್ಟಿಲ್ಲ, ಸರಿಯಾದಂತಹ ಡೀಟೇಲ್ಸ್ ಕೂಡ ಇಲ್ಲ. 2 ಕ್ಯಾರಿ ಬ್ಯಾಗ್ 2 ಟ್ರಾಲಿ ಬ್ಯಾಗ್ ಅಷ್ಟನ್ನೇ ಮೆನ್ಷನ್ ಮಾಡಲಾಗಿದೆ. ಅದಾದ ನಂತರ ಈ ಟಿಕೆಟ್ ಬುಕ್ ಆಗಿರೋ ವಿಚಾರದಲ್ಲಿ ಒಂದಷ್ಟು ಸಂಶಯಗಳು ಕೂಡ ಕಾಡ್ತಾ ಇದೆ. ಇದೆಷ್ಟು ಅಥೆಂಟಿಕ್ ಅನ್ನುವಂತಹ ನಿಟ್ಟಿನಲ್ಲಿ ಇದು ದಾರಿ ತಪ್ಪಿಸುವಂತಹ ತಂತ್ರ ಇದ್ರೂ ಇರಬಹುದು ಅಂತ ಆರಂಭದಲ್ಲೇ ಒಂದಷ್ಟು ಸಂಶಯ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಅಷ್ಟು ಅಕ್ಯುರೇಟ್ ಆಗಿ ಹೇಗೆ ಡೀಟೇಲ್ಸ್ ಕೊಡೋಕೆ ಸಾಧ್ಯ, ಇಷ್ಟು ದಿವಸ ಎಲ್ಲಿದ್ದಾರೆ ಅಂತಾನೆ ಪತ್ತೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇಲ್ಲಿ ಪ್ರಜ್ವಲ್ ಟಿಕೆಟ್ ಡೀಟೇಲ್ಸ್ ಸಿಕ್ಕಾಗ್ಲೇ ಒಂದು ಅನುಮಾನ ಬಂದಿತ್ತು, ಇಷ್ಟು ಅಕ್ಯುರೇಟ್ ಆಗಿ ಹೇಗೆ ಕೊಡೋದಕ್ಕೆ ಸಾಧ್ಯ, ಡೀಟೇಲ್ಸ್ ಬಂಧನ ಭೀತಿ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಇದು ಕೂಡ ಒಂದು ರೀತಿಯಲ್ಲಿ ಗೇಮ್ ಪ್ಲಾನ್. ಹಾಗಾದ್ರೆ ಯಾರು ಇವರಿಗೆ ಸಹಾಯ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಪ್ರಜ್ವಲ್ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ, ಈ ಬಗ್ಗೆ ಮಾಹಿತಿ ಏನಿದೆ? ಹೌದು ಸುಕನ್ಯಾ, ಒಂದು ಜರ್ಮನಿಯಲ್ಲಿ ಇದುವರೆಗೆ ಪ್ರಜ್ವಲ್ ಇದ್ದಾರೆ ಅನ್ನುವಂತಹದ್ದನ್ನ ನಂಬಿಸ್ಲಿಕ್ಕೆ ಏನ್ ಬೇಕು ಆ ಥರದ್ದೆಲ್ಲವೂ ಕೂಡ ಪ್ರಯತ್ನಗಳಾಗ್ತಿತ್ತು ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ನಿಜವಾಗ್ಲೂ ಜರ್ಮನಿಯಲ್ಲಿ ಪ್ರಜ್ವಲ್ ಇದ್ದಾರಾ ಅನ್ನುವಂತಹದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಬರ್ತಾ ಇದ್ದು, ರಾಜ್ಯ ಸರ್ಕಾರಕ್ಕೂ ಕೂಡ ಅದೇ ಅನುಮಾನ ಬರ್ತಾ ಇತ್ತು. ಯಾವಾಗ ಪ್ರಜ್ವಲ್ ಅವರು ಜರ್ಮನಿಯಲ್ಲಿ ಇಲ್ಲ ಅನ್ನುವಂತಹ ಮಾಹಿತಿ ಬಂದಾಗ ಹಾಗಾದ್ರೆ ಎಲ್ಲಿದ್ದಾರೆ ಅನ್ನುವಂತಹದ್ದನ್ನ ರಾಜ್ಯ ಸರ್ಕಾರ ಅಥವಾ SIT ಇದರ ಬಗ್ಗೆ ತನಿಖೆಗೆ ಇಳಿದಾಗ ಒಂದು ಮಾಹಿತಿ ಸಿಗ್ತಾ ಇದೆ. ಪ್ರಜ್ವಲ್ ಅವರು ದುಬೈನಲ್ಲಿದ್ದಾರೆ, ದುಬೈನ ಜುಮೇರಾ ಅನ್ನುವಂತಹ ಹೋಟೆಲ್ನಲ್ಲಿದ್ದಾರೆ. ಅಲ್ಲಿ ಹಾಸನದ ಒಂದಷ್ಟು ಹುಡುಗರು ಅವರಿಗೆ ಸಹಾಯವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿರುವಂತಹದ್ದು. ಈ ಒಂದು ಮಾಹಿತಿ ಕಳೆದ 3-4 ಹಿಂದೆ ಸಿಕ್ಕಿತ್ತು ರಾಜ್ಯ ಸರ್ಕಾರಕ್ಕೆ. ಯಾವಾಗ ರಾಜ್ಯ ಸರ್ಕಾರಕ್ಕೆ ಈ ಒಂದು ಮಾಹಿತಿ ಪ್ರಜ್ವಲ್ ಅವರು ದುಬೈಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ತು, ತಕ್ಷಣವೇ ಪ್ರಜ್ವಲ್ ರೇವಣ್ಣ ಅವರು ಒಂದು ವಿಡಿಯೋನ ಬಿಡುಗಡೆ ಮಾಡ್ತಾರೆ. ನಾನು ಬರ್ತಾ ಇದ್ದೀನಿ, SITಗೆ ನಾನು ಹಾಜರಾಗ್ತೀನಿ, ನನಗೆ ವಿಚಾರ ಗೊತ್ತಿರಲಿಲ್ಲ, ಈ ಕೇಸ್ ಆಗೋಕ್ಕಿಂತ ಮುಂಚೆನೆ ನಾನು ವಿದೇಶ ಪ್ರಯಾಣವನ್ನು ಬೆಳೆಸಿದ್ದೆ, ಹಾಗಾಗಿ ನನಗೆ ಗೊತ್ತಾಗಿರಲಿಲ್ಲ. 3-4 ದಿವಸಗಳ ನಂತರ ಈ ಒಂದು ಪ್ರಕರಣ ನನ್ನ ಮೇಲೆ ಆಗಿದೆ ಅನ್ನುವಂಥದ್ದು ಗೊತ್ತಾಯಿತು. ನಾನು X ಖಾತೆಯಲ್ಲೂ ಕೂಡ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದೆ. ಈಗ ನಾನು ಖುದ್ದಾಗಿ ನಾನೇ ಬಂದು ತನಿಖಾಧಿಕಾರಿಗಳ ಮುಂದೆ ಹಾಜರಾಗ್ತೀನಿ, ವಿಚಾರಣೆಯನ್ನು ಎದುರಿಸ್ತೀನಿ ಅನ್ನುವಂತಹದನ್ನ ಹೇಳಿದ್ರು. ಆದರೆ ಅವರು ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಿರಲಿಲ್ಲ. ಆದರೆ 30ನೇ ತಾರೀಕು ಅವರು ವಾಪಸ್ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಅಲ್ಲಿಂದ ಒಂದು ಟಿಕೆಟ್ ಬುಕ್ ಆಗಿದೆ, ವಿಮಾನದ ಟಿಕೆಟ್ ಕೂಡ ಹೊರಗಡೆ ಬಂದಿತ್ತು. ಅಂದ್ರೆ ವಿಮಾನದ ಟಿಕೆಟ್ ಅವ್ರು ಬರ್ತಾ ಇರೋದ್ರ ಬಗ್ಗೆ, ವಿಮಾನ ಟಿಕೆಟ್ ಬುಕ್ ಆಗಿರೋದ್ರ ಬಗ್ಗೆ ಕೂಡ ಒಂದು ಎಲ್ಲ ವಿಚಾರಗಳು ಕೂಡ ಹೊರಗಡೆ ಬಂದಿದ್ದು. ಅದು ಈಗ ಒಂದು ಸ್ಪಷ್ಟ ಆಗ್ತಿರುವಂತಹದ್ದು, ಅವರು ಜರ್ಮನಿಯಲ್ಲಿ ಇಲ್ಲ, ಅವರು ದುಬೈನಲ್ಲಿ ಇದ್ದಾರೆ ಅನ್ನುವಂತಹದ್ದು ರಾಜ್ಯ ಸರ್ಕಾರಕ್ಕೆ ಈಗ ಸ್ಪಷ್ಟವಾದ ಮಾಹಿತಿ ಸಿಕ್ಕಿದೆ. ಈಗ ಒಂದ್ ವೇಳೆ ಅವರು ಜರ್ಮನಿಯಲ್ಲೇ ಇದ್ದಿದ್ದೆ ಆದ್ರೆ ಅವರನ್ನ ಜರ್ಮನಿಯಿಂದ ಕರ್ಕೊ ಬರುವಂತಹದ್ದು ದೊಡ್ಡ ಕೆಲಸ ರಾಜ್ಯ ಸರ್ಕಾರದ ಪೊಲೀಸರಿಗೆ ದೊಡ್ಡ ಕೆಲಸ ಆಗಿರಲಿಲ್ಲ. ಜರ್ಮನಿಗೆ ಹೋಗಿ ತನಿಖಾಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರನ್ನ ಜರ್ಮನಿಯಲ್ಲಿ ಎಲ್ಲಿದ್ದಾರೆ ಅವ್ರನ್ನ ಹುಡುಕಿ ಅವ್ರನ್ನ ಕರ್ಕೊ ಬರುವಂತಹದ್ದು ಬಹಳಷ್ಟು ಈಸಿ ಕೆಲಸ ಆಗಿದೆ.
ಆಗಿತ್ತು. ಆದರೆ ಜರ್ಮನಿಯಲ್ಲಿ ಇರಲಿಲ್ಲ ಅನ್ನುವಂಥದ್ದು ರಾಜ್ಯ ಸರ್ಕಾರ ಮತ್ತು ಪೊಲೀಸರಿಗೂ ಕೂಡ ಗೊತ್ತಿತ್ತು. ಅವರೀಗ ದುಬೈನಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ಮಾಹಿತಿ ಕೂಡ ಇದೆ, ಅವರು ವಿಮಾನ ಮಾರ್ಗದ ಮೂಲಕ ಅವರು ಬರೋ ಸಾಧ್ಯತೆ ಬಹಳ ಕಡಿಮೆ ಇದೆ. ಅವರು ಶಿಪ್ ಮೂಲಕವೂ ಕೂಡ ಬರಬಹುದು ಅನ್ನೋ ಮಾಹಿತಿ ಇದೆ. ಅಂದರೆ ಮಂಗಳೂರಿಗಾದರೂ ಬರ್ಬೋದು ಅಥವಾ ಗೋವಾಕ್ಕಾದರೂ ಬರಬಹುದು. ಅವ್ರು ಶಿಪ್ ಮೂಲಕ ಕೂಡ ದುಬೈನಿಂದ ಬರಬಹುದು. ಒಂದು ವೇಳೆ ಅವರು ಏರ್ ಮೂಲಕ ಬಂದರೆ, ಅವ್ರು ಏರ್ಪೋರ್ಟ್ನಿಂದ ಬಂದರೆ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರು ನೇರವಾಗಿ ಗೋವಾ ಅಥವಾ ಮಂಗಳೂರಿಗೆ ಬಂದು ಅಲ್ಲಿಂದ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತಹದ್ದು. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ನವರು ಎಲ್ಲ ಕಡೆ ಅಲರ್ಟ್ ಆಗಿರುವಂತಹದ್ದು. ಜರ್ಮನಿಯಲ್ಲಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಿದ್ದಾಗೆ ಈಗ ದುಬೈನಲ್ಲಿ ಅವರು ಇರುವಂತಹದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಈಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಹೇಳಿದ್ರು, ನಾನು ವಿಚಾರಣೆಗೆ ಹಾಜರಾಗ್ತೀನಿ, 15ನೇ ತಾರೀಕು ಬರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಎಕ್ಸ್ ಖಾತೆಯಲ್ಲಿ ಅವರು ಏನು ವಿಚಾರವನ್ನು ಪ್ರಸ್ತುತಪಡಿಸಿದ್ರು. ಆದರೆ ಅವರು ಬಂದಿರಲಿಲ್ಲ. ಈಗ ಅವರು ಹೊಸ ದಿನಾಂಕವನ್ನು ಕೊಟ್ಟಿದ್ದಾರೆ. 31ನೇ ತಾರೀಕು ನಾನು ತನಿಖಾಧಿಕಾರಿಗಳ ಮುಂದೆ ಹಾಜರಾಗ್ತೀನಿ, ಬೆಂಗಳೂರಿಗೆ ಬರ್ತೀನಿ ಅನ್ನುವಂಥದ್ದು ಹೇಳಿದ್ದಾರೆ. ಇದನ್ನು ಕೂಡ ಹೇಗೆ ನಂಬಬಹುದು ಅನ್ನುವಂಥದ್ದು ಕೂಡ ಈಗ ತನಿಖಾಧಿಕಾರಿಗಳು ಮತ್ತೆ ಸರ್ಕಾರ ಈಗ ನಂಬುವ ಸ್ಥಿತಿಯಲ್ಲಿಲ್ಲ. ಯಾಕಂತಂದ್ರೆ ಒಂದ್ ಕಡೆ ದೇವೇಗೌಡರು ಈಗಾಗಲೇ ಒಂದ್ ಕಡೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ರು ಕೂಡ ಅವರು ವಾಪಸ್ ಬರಬೇಕು, ತನಿಖಾಧಿಕಾರಿಗಳ ಮುಂದೆ ಹಾಜರಾಗಬೇಕು, ಮತ್ತೆ ತನಿಖೆಯನ್ನು ಎದುರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿ ದೇವೇಗೌಡರು ಕೂಡ ಒಂದು ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅದಾದ ನಂತರ ಕೆಲವೇ ದಿನಗಳಲ್ಲಿ ಒಂದು ವಿಡಿಯೋ ಕೂಡ ಬಿಡ್ತಾರೆ, ನಾನು ಬರ್ತಾ ಇದ್ದೀನಿ, ನಾನು ತನಿಖಾಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ವಿಡಿಯೋನ ಹರಿಬಿಟ್ಟು ಹೇಳಿದ್ರು. ಆದರೆ ಸ್ಪಷ್ಟವಾಗಿ ಹೇಳಿರಲಿಲ್ಲ ನಾನು ಎಲ್ಲಿದ್ದೇನೆ ಅನ್ನುವಂತಹದ್ದು. ಈಗ ರಾಜ್ಯ ಸರ್ಕಾರಕ್ಕೆ ಬಂದಂತ ಮಾಹಿತಿ ಪ್ರಕಾರ ದುಬೈನಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಹರೀಶ್.